ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ಹಾಯ್ ನಮಸ್ತೆ. ಇವತ್ತು ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆಗೆ ಬರೀದ್ದೀನಿ. ಹರಿವುಯಿಂದ ಬಂದಿರೋದು. ನಾನು ನಿಮಗೆ ಮೊನ್ನೆ ಹೇಳಿದ್ದೆ, ಮಕ್ಕಳು ಪುಸ್ತಕದಲ್ಲಿ ಆಫರ್ ಬಿಟ್ಟಿದ್ದಾರೆ ಹರಿವು ಅವರು ಬೈ ಟು ಗೆಟ್ ಒನ್ ಫ್ರೀ ಅಂತ. ಸೊ ಹಾಗಾಗಿ ನಾನು ಆರ್ಡರ್ ಹಾಕಿದ್ದು ಇವತ್ತು ಬಂತು. ಮನೇಲಿ ಬೈತಾ ಇದ್ದಾರೆ, ಜೊತೆಗೆ ಪೋಸ್ಟ್ ಆಫೀಸ್ ಅಂಕಲ್ ಕೂಡ ಒಂದೇ ವಾರದಲ್ಲಿ ಮೂರು ಸರಿ ಯಾರು ಓಡಾಡ್ತಾರೆ ಪಾಪ. ನಾನು ಬೇರೆ ಹಳ್ಳಿಲಿರೋದು, ಅವ್ರು ತುಂಬ ದೂರದಿಂದ ಬರಬೇಕು. ಒಟ್ಟಿಗೆ ತರಿಸ್ಬಿಡಿ ಮೇಡಮ್ ಅಂತಿದ್ರು ಪಾಪ ಅವರು. ನಮ್ಗೆ ಇಷ್ಟೆಲ್ಲ ಆಫರ್ ಕೊಟ್ಟರೆ ಹೇಗೆ ತಡ್ಕೊಳ್ಳೋದಲ್ವಾ. ಎಸ್, ಇಷ್ಟು ಬುಕ್ಸ್ ಬಂದಿದೆ. ನಾನು ಮೊದಲು ಒಂದ್ಸರಿ ಆರ್ಡರ್ ಮಾಡಿದೆ, ಆಮೇಲೆ ಇನ್ನೂ ಚೆನ್ನಾಗಿರೋ ಬುಕ್ಸ್ ಸಿಕ್ತು ಅಂತ ಹೇಳಿ ಮತ್ತೆ ಇನ್ನೊಂದ್ಸರಿ ಆರ್ಡರ್ ಹಾಕಿದೆ. ಹಾಗಾಗಿ 2 ಪಾರ್ಸಲ್ ಬಂದಿದೆ. ಈ ಥರ ರ್ಯಾಪರ್ಸ್ ಇದ್ದು ನನ್ನ ಹತ್ರ ಅದೆಷ್ಟಿದೆಯೋ ಪಾರ್ಸಲ್ ಬಂದಿರೋದು. ನಾನು ನನ್ನ ಮಗ ಕುತ್ಕೊಂಡು ಆಟ ಆಡೋದೆ. ಬುಕ್ಸ್ ವಿಷಯದಲ್ಲಿ ಮಾತ್ರ ನನಗೆ ಸಮಾಧಾನ ಅನ್ನೋದೇ ಇಲ್ಲ. ಮನೇಲಿ ಬೈದರೂ ಅಷ್ಟೇ, ಏನಂದ್ರೂ ಅಷ್ಟೇ, ಆ ಥರ ತಲೆ ಕೆಡಿಸ್ಕೋಬಾರ್ದು. ಕಪ್ಪೆ ಮತ್ತು ಇಲಿ, ಕೋಪವನ್ನು ಬಿಟ್ಟ ಪರಿ, ರಿಕ್ಕು ರಿಕ್ಷಣ, ಬೇಸಿಗೆ ರಜೆಯ ಮಜಾ, ಗಣೇಶ, ಮೇಜರ್ ಶೈತಾನ್ ಸಿಂಗ್. ಇದು ಹೇಗಿದೆ ಈ 4 ಪುಸ್ತಕ ಅಂದರೆ ನನಗೂ ಆಗುತ್ತೆ, ನನ್ನ ಮಗನಿಗೂ ಆಗುತ್ತೆ ಅಂಥದ್ದು. ಸುಧಾಮೂರ್ತಿ ಅವರ ಗೋಪಿಯ ದಿನಚರಿ 1, ಗೋಪಿಯ ದಿನಚರಿ 2, ಗೋಪಿಯ ದಿನಚರಿ 3. ನಾನು ರಸ್ಕಿನ್ ಬಾಂಡ್ ಅವ್ರದ್ದು 1 ಓದಿರಲಿಲ್ಲ, ಹಾಗಾಗಿ ರಸ್ಕಿನ್ ಬಾಂಡ್ ಅವ್ರದ್ದು ತರಿಸ್ದೆ. ಟೂ ಮಚ್ ಟ್ರಬಲ್. ಇಷ್ಟು ಪುಸ್ತಕ ಬಂದಿದೆ ನೋಡಿ. ಆ್ಯಕ್ಚುಲಿ ಬೈ 3 ಗೆಟ್ 1 ಆಫರ್ ಇತ್ತಲ್ಲ, ಬೈ 2 ಗೆಟ್ 1 ಆಫರ್ ಇತ್ತಲ್ಲ, ಅದರಲ್ಲಿ ನಾನು ತರಿಸ್ಕೊಂಡಿದ್ದೆ. ಈ ಬೇಸಿಗೆ ರಜೆ ಶುರು ಆಯಿತು ಅಂದರೆ ಮಕ್ಕಳು ಜಾಸ್ತಿ ಮೊಬೈಲು, ಟಿ ವಿ ಅಂತ ಅಡಿಕ್ಟ್ ಆಗ್ತಾರೆ. ಅದಕ್ಕಿಂತ ಬೆಸ್ಟ್ ಈ ಬುಕ್ಸ್ ಅಲ್ವಾ. ಓಕೆ, ಒಂದೊಂದು ಪ್ರೈಸ್ ನೋಡೋಣ. ಕೋಪವನ್ನು ಬಿಟ್ಟ ಪರಿ, ಇದು ಬಂದು 100 ರೂಪಾಯಿ. ಒಂದು ಕರಡಿಗಳ ಚಿತ್ರ ಇರುವಂಥ ಸಣ್ಣ ಬುಕ್. 4 ವರ್ಷ ನನ್ನ ಮಗನಿಗೆ, ಅವನಿಗೆ ಈ ಬುಕ್ ಓಕೆ. ಕಪ್ಪೆ ಮತ್ತು ಇಲಿ, ಇದ್ರ ಪ್ರೈಸ್ ಬಂದು 100 ರೂಪಾಯಿ. ಇದು ಅಷ್ಟೇ. ರಿಂಕು ರಿಕ್ಷಣ, ಇದರ ಪ್ರೈಸ್ ಬಂದು 90 ರೂಪಾಯಿ. ಬೇಸಿಗೆ ರಜೆಯ ಮಜಾ, ಇದು ಪ್ರೈಸು 120 ರೂಪಾಯಿ. ಇದು ಅಮರ ಚಿತ್ರಕಥಾ ಅವ್ರದ್ದು. ಇದು ಆ್ಯಕ್ಚುಲಿ ಬುಕ್ಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ಇನ್ಸ್ಟಾಗ್ರಾಮ್ನ ವಿಸ್ಪರಿಂಗ್ ಪೇಜ್ ಅಶ್ವಿನಿ ಅವರು ಸಜೆಸ್ಟ್ ಮಾಡಿದ್ರು, ಬಟ್ ನನಗೆಲ್ಲ ಸ್ಟಾಕ್ ಖಾಲಿಯಾಗಿ ಇದೊಂದೇ ಸಿಕ್ತು. ಗಣೇಶ, ಇದ್ರ ಪ್ರೈಸ್ ಬಂದು 70 ರೂಪಾಯಿ. ಶೈತಾನ್ ಸಿಂಗ್, ಇದು ಬಂದು 65 ರೂಪಾಯಿ. ನೆಕ್ಸ್ಟ್ ರಸ್ಕಿನ್ ಬಾಂಡ್, ಇದು 150 ರೂಪಾಯಿ. ಗೋಪಿಯ ದಿನಚರಿ ಭಾಗ 1 110, ಭಾಗ 2 100 ರೂಪಾಯಿ, ಭಾಗ 3 120. ಇದು ಗೋಪಿಯ ದಿನಚರಿ ನನಗೂ ಆಗುತ್ತೆ, ಮಕ್ಕಳು ಕೂಡ ಓದ್ಬೋದು. ತುಂಬ ಸಣ್ಣ ಮಕ್ಕಳಿಗಾಗಲ್ಲ, ಒಂದು 7ನೇ ಕ್ಲಾಸಿನ ಮಕ್ಕಳಾದರೆ ಆರಾಮಾಗಿ ಓದ್ತಾರೆ. ಇದಿಷ್ಟು ಈ ಸರಿ ನಾನು ತರಿಸಿರೋ ಮಕ್ಕಳು ಪುಸ್ತಕಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ್ದಾದ್ರು ಪುಸ್ತಕದ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.